ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ನಾನು ಬಂದಿರೋದು ರಿಮೈಂಡ್ ಮಾಡೋಕ್ಕೆ. ನಮ್ಮ ಕ್ಲಾಸ್ ಅನ್ನೋದು ನಾಡಿದ್ದು ಮಂಡೇ ಸ್ಟಾರ್ಟ್ ಆಗ್ತಾ ಇದೆ. ಫ್ಯೂ ಸೀಟ್ಸ್ ಮಾತ್ರ ಇದೆ, ಬನ್ನಿ ಜಾಯ್ನ್ ಆಗಿ. ಯಾಕೆಂದರೆ ನಾನು ಈ ಒಂದು ಕ್ಲಾಸ್ ಅನ್ನೋದು ನಮ್ಮ ಜೀವನ ನಮ್ಮ ಕೈಯಲ್ಲಿ ಅಂತ, ಯಾವ ರೀತಿ ನಾವು ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ಅಂದರೆ ಯಾವ ರೀತಿ ಮಾಸ್ಟರ್ ಮ್ಯಾನಿಫೆಸ್ಟರ್ ಆಗ್ಬೋದು. ಇಟ್ಸ್ ಅ ಡಿಫ್ರೆಂಟ್, ಇಷ್ಟು ದಿವಸ ಮಾಡಿದ್ದಕ್ಕಿಂತ ಇದು ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಇಟ್ಸ್ ಓನ್ಲಿ 7 ಡೇಸ್ ಮಾತ್ರ ಇರುತ್ತೆ. 7 ಡೇಸಲ್ಲಿ ಕಂಪ್ಲೀಟ್ ಆದ ನಾಲೆಜನ್ನು ನಾನು ಶೇರ್ ಮಾಡ್ತೀನಿ. ಖಂಡಿತವಾಗಿಯೂ ನೀವು ಮಾಸ್ಟರ್ ಮ್ಯಾನಿಫೆಸ್ಟರ್ ಆಗೇ ಆಗ್ತೀರಾ. ಯಾಕೆಂದರೆ 7 ಡೇಸ್ ಇದೆ, 7 ಅವರ್ಸ್ ಇರುತ್ತೆ. ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ನೀವು ತಗೊಳ್ಳೋ ಒಳ್ಳೆಯ ಒಂದು ಬೆಸ್ಟ್ ಡಿಸಿಷನ್ ಆಗಿರೋದಂತೂ ಸತ್ಯ. ಮತ್ತೊಂದು ಮೆಡಿಟೇಷನ್ ಕ್ಲಾಸ್, ಅದು ಏನಂದರೆ ಇದು ಮಾರ್ನಿಂಗ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬನ್ನಿ ಜಾಯ್ನ್ ಆಗಿ. ಸೊ ನಿಮ್ಮ ಲೈಫಲ್ಲಿ ನೀವು ಏನು ಚೇಂಜಸ್ಸನ್ನು ತರಬೇಕು ಅಂತಿದ್ದೀರೋ ಅದೆಲ್ಲನೂ ಸಾಧ್ಯ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಪ್ರತಿಯೊಂದು ನಿಮ್ಮ ಕೈಲೇ ಇರುತ್ತೆ, ಬಟ್ ನೀವು ಆ್ಯಕ್ಷನ್ ತಗೋಬೇಕು. ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ಆಗಬೇಕು ಅಂದರೆ ನೀವು ಖಂಡಿತವಾಗಿಯೂ ಆ್ಯಕ್ಷನ್ ತಗೊಂಡಾಗ ಮಾತ್ರ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ನೀವು ಅಂದ್ಕೊಂಡಿರೋ ನಿಮ್ಮ ಥಾಟ್ಸ್ ಅನ್ನೋದು ಚೇಂಜಸ್ ಆಗುತ್ತೆ. ಒಂದು ಚಿಕ್ಕ ಇನ್ಸಿಡೆಂಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾವಿರೋದು ಇಂಡಿಪೆಂಡೆಂಟ್ ಹೌಸು. ಇಲ್ಲಿ ಏನಂದರೆ ನಮ್ಮ ಸುತ್ತಮುತ್ತಲ್ಲ ನನ್ನ ಮಗಳಿಗೆ ಆಟ ಆಡೋಕ್ಕೆ ಮಕ್ಕಳು ಕಡಿಮೆ. ಅವಳದ್ದು ಸ್ಕೂಲು ಇಲ್ಲೇ ನಿಯರ್ ಇದೆ. ಸ್ಕೂಲಲ್ಲೂ ಫ್ರೆಂಡ್ಸ್ ಇದ್ದಾರೆ, ಬಟ್ ಅವರದ್ದು ಮನೆಗೆಲ್ಲ ನಾನು ಯಾರ ಮನೆಗೂ ಕಳಿಸಿಲ್ಲ. ಓಕೆ, ನಾನು ಹೀಗೆ ಅಫರ್ಮೇಷನ್ ಹೇಳ್ತಾ ನಾನು ಜಸ್ಟ್ ವಾಕ್ ಮಾಡ್ತಾ ಹೇಳ್ತಾ ಇದ್ದೆ, ನನ್ನ ಮಗಳಿಗೆ ಆಟ ಆಡೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವಳಿಗೆ ಆಟ ಆಡೋಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಅವಳು ಇನ್ನೂ ಖುಷಿಯಾಗಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ಅವಳದು ಪ್ರಾಜೆಕ್ಟ್ ಡೇ ಇತ್ತು. ಆವಾಗ ಬರುವಾಗ ಅವಳು ಫ್ರೆಂಡ್ಸ್ ಎಲ್ಲ ಸೇರಿ, ಅಂದರೆ ಒಬ್ಬರು ಮನೆಗೆ ಹೋಗ್ತಾಯಿದ್ರು. ಇವಳ ಹತ್ರ ಬರ್ತೀಯ ಕೇಳಿದ್ರು. ಇವಳು ಅದಕ್ಕೆ ಅಭ್ಯಾಸ ಇಲ್ಲ ಅಲ್ವಾ, ಸೊ ಅಂದ್ಲು, ಆಮೇಲೆ ಹೋಗ್ತೀನಿ ಅಂತ. ಎಸ್, ಇವಾಗ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ಇಟ್ಸ್ ಅಮೇಝಿಂಗ್. ನಮ್ಮ ಥಾಟ್ಸ್ ಅನ್ನೋದು ಯಾವ ರೀತಿ ಫಿಸಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಥಾಟ್ಸ್ ಜಸ್ಟ್ ಇವಾಗ ಎಲ್ಲನೂ ನಮ್ಮ ಕೈಲೇ ಇದೆ, ಪ್ರತಿಯೊಂದೂ ನಮ್ಮ ಕೈಲೇ ಇದೆ. ನಾವು ಏನು ಮಾಡಬೇಕು ಅಂದರೆ ನಮ್ಮ ಕೈಯಲ್ಲೇನಿದೆ, ನಮ್ಮ ಥಾಟ್ಸು. ನಾವು ಏನು ಯೋಚನೆ ಮಾಡಬೇಕು ಅದು ನಮ್ಮ ಕೈಲಿದೆ. ಓಕೆನಾ? ನಾವು ಏನು ಯೋಚನೆ ಮಾಡಬೇಕು, ನಿಮ್ಮ ಲೈಫ್ ಯಾವ ರೀತಿ ಬೇಕಪ್ಪ, ನೀವು ಆ ರೀತಿ ಯೋಚನೆ ಮಾಡಿ. ನಾನು ಹಿಂಗಿದ್ದೀನಿ ಅಂತ ನೀವು ಯೋಚನೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೈಫ್ ಅದೇ ರೀತಿ ಚೇಂಜಸ್ ಆಗೋದನ್ನು ನೀವು ನೋಡ್ತೀರಾ, ಖಂಡಿತವಾಗಿ ನೋಡ್ತೀರಾ. ನಾನು ಅಂದರೆ ತುಂಬ ನೋಡಿದ್ದೀನಿ. ಇನ್ನೂ ನನ್ನ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಡಿಲೇ. ನಾನು ಅಂದ್ಕೊಂಡಿದ್ದು ಕೆಲವೊಂದು ಆಗಿಲ್ಲ, ಯಾಕೆಂದರೆ ನಾನು ಮೇ ಬಿ ವೀವರಿಂಗ್ ಮಾಡ್ತಾ ಇರ್ಬೋದು ಹಿಂಗೆ ಅಂತ. ಸೊ ಬಟ್ ಇಟ್ಸ್ ಟ್ರೂ, ಅವರ್ ಥಾಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಯೋಚನೆಗಳು, ನಮ್ಮ ತಲೆಯಲ್ಲಿ ಏನು ಬರುತ್ತೆ. ನೀವು ನಮ್ಮ ಹಿರಿಯವರೆಲ್ಲ ಹೇಳೋದನ್ನು ಕೇಳೇ ಇರ್ತೀರ. ಅವು ಮನಸ್ಸು ಅಂದರೆ ಬೇರೆಯವರಿಗೆ ಸುಳ್ಳು ಹೇಳಿದ್ರು ಅವ್ರ ಮನಸ್ಸಿಗೆ ಗೊತ್ತಾಗತ್ತಲ್ವಾ ಅಂತ. ನಾನು ಹೀಗೆ ಯೋಚನೆ ಮಾಡುವಾಗ ನನಗನ್ನಿಸ್ತು, ಹೌದು, ನಮ್ಮ ಹಿರಿಯವರೆಲ್ಲ ಇದನ್ನು ಹೇಳ್ತಾ ಇದ್ರು. ಯಾರು ಏನೇ ಮಾಡಿದ್ರು ಅವ್ರ ಮನಸ್ಸಿಗೆ ಗೊತ್ತಿರುತ್ತಲ್ವ, ನಮ್ಮ ಮನಸ್ಸಾಕ್ಷಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅಂತ. ಇದ್ರ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಮನಸ್ಸಾಕ್ಷಿ ಅಂತ. ಖಂಡಿತವಾಗಿಯೂ ಇದು ಸತ್ಯ. ನಮ್ಮ ಲೈಫು ನಮ್ಮ ಕೈಲಿದೆ, ಪ್ರತಿಯೊಂದು ನಮ್ಮ ಕೈಲೇ ಇರುತ್ತೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಅಂದ್ಕೊಂಡ ಹಾಗೆ ಇರುತ್ತೆ. ನಾವೇ ಕ್ರಿಯೇಟ್ ಮಾಡಿರ್ತೀವಿ, ಆಮೇಲೆ ಬೇರೆಯವರನ್ನು ಬ್ಲೇಮ್ ಮಾಡ್ತೀವಿ. ಆದಷ್ಟು ನೀವು ಅಫರ್ಮೇಷನ್ ನಿಮಗೇನು ಬೇಕೋ ಅದನ್ನು ಅಫರ್ಮ್ ಮಾಡಿ, ಬೇರೆದಿದ್ದನ್ನು ಅಫರ್ಮ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಜಾಯ್ನ್ ಆಗಿ, ಕ್ಲಾಸಿಗೆ ಜಾಯ್ನ್ ಆಗಿ. ಓನ್ಲಿ 2 ಡೇಸ್ ಲೆಫ್ಟ್, 2 ಇಲ್ಲ 1 ಡೇ ಲೆಫ್ಟ್. ನಾಡಿದ್ದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಗೈಸ್, ನಿಮ್ಮೆಲ್ಲರನ್ನು ಮಂಡೇ ಸಿಗ್ತೀನಿ.
ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಬಾಯ್.